ನಮಸ್ಕಾರ. ನಾನು ರೂಪಶ್ರೀ ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ಮಾತಾಡ್ತಿರೋದು. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ಇವತ್ತಿನ ರೀಡಿಂಗ್ ಕ್ವಿಕ್ ರೀಡಿಂಗ್. ಓಕೆ, ಯಾರ ಎನರ್ಜಿ ಪಿಕ್ ಆಗುತ್ತೆ ನೋಡೋಣ. ಇಟ್ಸ್ ಕಲೆಕ್ಟಿವ್ ರೀಡಿಂಗ್, ಸಾಮೂಹಿಕ ರೀಡಿಂಗ್. ಹಾಗಾಗಿ ಎಲ್ರಿಗೂ ಅನ್ವಯಿಸುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಯಾವ ವಿಷಯ ನಿಮ್ಗೆ ಅನ್ವಯಿಸುತ್ತೆ ಅದನ್ನ ಮಾತ್ರ ಸ್ವೀಕರಿಸಿ. ಓಕೆನಾ? ಮಿಕ್ಕಿದೆಲ್ಲ ಬಿಟ್ಬಿಡಿ ಬೇರೆಯವ್ರಿಗೆ. ಓಕೆ ಓಕೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ವಂಡರ್ಫುಲ್ ಕಮೆಂಟ್ಸ್ ಹಾಕಿ, ಮತ್ತೆ ಲೈಕ್ಸ್, ಶೇರ್ಸ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಡ್ ಅದೇ ಆಕ್ಚುಲಿ ಒಂದು ವಿಷಯ ಏನಂದ್ರೆ, ಲೈಕ್ ಈ ಒಂದು ಪ್ರೊಟೆಕ್ಷನ್ ರಿಚುವಲ್ ಮಾಡ್ತಾ ಇದ್ದೀನಿ. ಅರ್ಲಿಯರ್ ವಿಡಿಯೋಲ್ಲೂ ಕೂಡ ಹೇಳಿದ್ದೀನಿ. ಸೊ ಪ್ರೊಟೆಕ್ಷನ್ ರಿಚುವಲ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಪ್ರೊಟೆಕ್ಷನ್ ತಗೊಳ್ಬೇಕು ಅಂತ ಅನ್ಸುತ್ತೆ, ಸೊ ಪರ್ ಪರ್ಸನ್ ಒಬ್ರಿಗೆ 500 ರೂಪೀಸ್ ಸೊ ಪೇ ಮಾಡಿ. ಮತ್ತೆ ಸ್ಕ್ರೀನ್ ಶಾಟ್ ವಾಟ್ಸಪ್ ನಂಬರ್ 9980800552 ಅಲ್ಲಿಗೆ ಶೇರ್ ಮಾಡಿ. ಮತ್ತೆ ನನ್ಗೇನ್ ಡೀಟೇಲ್ಸ್ ಬೇಕು ನಾನು ಕಳಿಸ್ತೀನಿ. ಮತ್ತೆ ಸ್ಟಾರ್ಟ್ ಮಾಡೋದು 21st ಇಂದ. ಓಕೆ, 21st ಇಂದ ಫಸ್ಟ್ ಬ್ಯಾಚ್. ಸೊ ಸೇಮ್ ಮಂಡೇ ಆತರ ಸ್ಟಾರ್ಟ್ ಮಾಡ್ತಾ ಇದೀನಿ. ಅಂದ್ರೆ ಇದು ವಿಷನ್ ಏನಂತಂದ್ರೆ, ಮೋಟೋ ಏನಂದ್ರೆ, ನಮ್ದು ಚಾನೆಲ್ ಮೋಟೋನೇ ಎಲ್ಲರ ಮುಖದಲ್ಲೂ ನಗು ತರಿಸ್ಬೇಕು ಅಂತ. ಅದ್ರ ಜೊತೆಗೆ ಇನ್ನು ಒಳ್ಳೇದಾಗ್ಬೇಕು ಅಂತಾನು ಕೂಡ. ಯಾಕೆಂದ್ರೆ ತುಂಬಾ ಜನ ತುಂಬಾ ಕಷ್ಟದಲ್ಲಿ ಇದಾರೆ ಅಂತ ಗೊತ್ತು ನನ್ಗೆ. ಲೈಕ್ ತುಂಬಾ ಈ ಬ್ಲ್ಯಾಕ್ ಮ್ಯಾಜಿಕ್ ಮತ್ತೆ ಈವಿಲ್ ಐ ಇದರಲ್ಲಿಂದ ತುಂಬಾ ನೆಗೆಟಿವಿಟೀಸ್ ಇಂದ ನರಳುತ್ತಾ ಇದ್ದಾರೆ, ಬಳಲ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಸೊ ಹಾಗಾಗಿ ಆದಷ್ಟು ನನ್ನ ಕಡೆಯಿಂದ ನಾನು ಎಷ್ಟು ಸಾಧ್ಯನೋ ಅಷ್ಟು ಹೆಲ್ಪ್ ಮಾಡೋಣ ಅಂತ. ನಾನೇನ್ ಪ್ರತಿ ಸೆಷನ್ಗಾಗಿ ನಾನು ಏನು ಚಾರ್ಜ್ ಮಾಡೋದಿಲ್ಲ. ಸೊ ಬರೀ ನಾನು ಏನ್ ಚಾರ್ಜ್ ಮಾಡ್ತಾ ಇದೀನಿ, ಚಾರ್ಜ್ ಅಂತಾನೂ ಅಲ್ಲ, ನಾನೇನ್ ತಗೊಳ್ಳೋದು 500 ರೂಪೀಸ್. ಅದು ಬರೀ ಆ ರಿಚುವಲ್ ಐಟಮ್ಸ್ ಏನು ಪರ್ಚೇಸ್ ಮಾಡೋಕಿರುತ್ತೆ ಅಲ್ಲ, ಅದಕ್ಕೋಸ್ಕರ ತಗೊಳ್ಳೋದು ಅಷ್ಟೇನೆ. ಸೊ ಅದು ಬಿಟ್ಟು ಬೇರೆ ನಿಮ್ಗೆ ಏನಾದ್ರೂ ಅಡಿಷನಲ್ ಅಮೌಂಟ್ ಕಳಿಸ್ಬೇಕು, ಕಾಂಟ್ರಿಬ್ಯೂಟ್ ಮಾಡ್ಬೇಕು, ಡೊನೇಟ್ ಮಾಡ್ಬೇಕು ನಮ್ಮ ಚಾನೆಲ್ಗೋಸ್ಕರ ಅಂತ ಅಂದ್ರೆ ಯು ಆರ್ ಮೋಸ್ಟ್ ವೆಲ್ಕಮ್. ಓಕೆ ಓಕೆ. ಇವತ್ತಿನ ಕ್ವಿಕ್ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಅದೇ ಫಸ್ಟ್ ಇವಾಗ ಶುರು ಆಗೋದು 21st ಇಂದ. ಸೊ 21st ಇಂದ ಮ್ಯಾಕ್ಸಿಮಮ್ 20 ಪೀಪಲ್ಗೆ ಅಂತ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಬಾಬಾ ಅವರು. ಸೊ 20 ಪೀಪಲ್. ಅಕಸ್ಮಾತ್ ಜಾಸ್ತಿ ಆಯ್ತಂತಂದ್ರೆ ಡೋಂಟ್ ವರಿ, ನೆಕ್ಸ್ಟ್ ಮತ್ತೆ ಮಂಡೇಗೆ ಆಡ್ ಮಾಡ್ಕೊಳ್ತೀನಿ. ಓಕೆನಾ? ತಗೊಳ್ಳಿ. ಇದೇನಂದ್ರೆ, ನೀವು ರೇಖಿ ಹೀಲಿಂಗ್ ಎಲ್ಲ ಕೇಳಿರ್ತೀರಾ. ಸೊ ಈಚ್ ಸೆಷನ್ ಪೇ ಮಾಡ್ಬೇಕಾಗತ್ತೆ, ಕಾಸ್ಟ್ಲಿ ಕೂಡ ಆಗುತ್ತೆ. ಸೊ ನನ್ಗೇನಂದ್ರೆ ಜಾಸ್ತಿ ಜನಕ್ಕೆ ಹೆಲ್ಪ್ ಆಗ್ಲಿ ಅನ್ನೋದಕ್ಕೋಸ್ಕರ ನಾನು ಇದ್ ಮಾಡ್ತಾ ಇರೋದು. ಅಂದ್ರೆ ದೇವ್ರ ಪ್ರೇರಣೆ ಆಗಿರೋದ್ರಿಂದ ಮಾಡು ಅಂತ ಮಾಡ್ತಾ ಇದೀನಿ. ಸೊ ಹಾಗಾಗಿ ನೀವು ತಗೊಳ್ಳಿ, ಒಳ್ಳೇದಾಗತ್ತೆ ಅಂತ ನಾನು ಹೇಳ್ಬೋದು ಅಷ್ಟೇನೆ. ಓಕೆ, ಇದ್ರಲ್ಲಿ ಫೋರ್ಸ್ ಏನಿಲ್ಲ, ನಿಮ್ ಇಷ್ಟ. ಅಂಡ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಶುರು ಮಾಡೋಣ. ಓಹೋ, ಓಕೆ ಬಾಬಾ, ವಾಟ್ ಎಲ್ಸ್ ನೋಡೋಣ. ಶಾರ್ಟ್ ವಾಟ್ಸಪ್ ಏನ್ ನಡೀತಾ ಇದೆ ನಿಮ್ಮ ಜೀವನದಲ್ಲಿ ಅಂತ ಫಸ್ಟ್ ನೋಡೋಣ. ಬಾಬಾ, ಪ್ಲೀಸ್ ಗೈಡ್. God, Goddess, angels, archangels, please guide. Yeah. ಏನ್ ನಡೀತಾ ಇದೆ ಬಾಬಾ? ವಾಟ್ ಮೆಸೇಜಸ್ ಫಾರ್ ಮೈ ಕಲೆಕ್ಟಿವ್ಸ್? ವಾಟ್ ಮೆಸೇಜಸ್? ಅವ್ರಿಗೇನ್ ಗೊತ್ತಾಗ್ಬೇಕಾಗಿದೆ ಅವ್ರ ಲೈಫ್ ಅಲ್ಲಿಂದ? ಪ್ಲೀಸ್ ಗಿವ್. ಓಕೆ, ನೋಡೋಣ.
ಓ ಗಾಡ್. Keeping a promise. Okay. And setting the record straight. ಓಕೆ, ಇಲ್ಲಿ ಏನ್ ಎನರ್ಜಿ ಇದು ಅಂತ ಹೇಳ್ತೀನಿ. ಇಲ್ಲಿ ಯಾರು ಪ್ರಾಮಿಸ್ ಕೀಪ್ ಅಪ್ ಮಾಡ್ಕೊಳ್ತಾ ಇದಾರೆ. ಏನ್ ಪ್ರಾಮಿಸ್ ಅಂತ ಗೊತ್ತಾ? ಓ ಗಾಡ್. ಓಕೆ ಓಕೆ, ಫಸ್ಟ್ ಓಕೆ, ಸಿ ಟ್ರ್ಯಾಶ್ ಅಂತೆ. ಸೊ ಇಲ್ಲಿ ನನಗೆ ಕಾಣ್ತಾ ಇರೋದು ಸಮ್ವನ್, ನಿಮ್ಮ ಇದು ಮತ್ತೆ ಹೇಳ್ತೀನಿ, ಇದು ಎಲ್ರಿಗೂ ಅನ್ವಯಿಸಲ್ಲ. ಓಕೆ, ಎಲ್ರಿಗೂ ಅನ್ವಯಿಸಲ್ಲ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ, ಓಕೆ, ಏನಾದ್ರೂ ಅನ್ಸಿದ್ರೆ ಇದು ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಓಕೆ, ಅಷ್ಟೇ, ಇದು ಕನ್ಫರ್ಮೇಶನ್ ಅನ್ಕೊಳ್ಳಿ. ಡೌಟ್ ಇದ್ರೆ ಇನ್ನೂ ನಿಮ್ಗೆ ಇನ್ನೂ ಡೀಟೇಲ್ ಆಗ್ಬೇಕಂತಂದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ಓಕೆ ಓಕೆ. ಸೊ ಕೀಪಿಂಗ್ ಅ ಪ್ರಾಮಿಸ್ ಏನಕ್ಕೆ? ಯಾರಿಗೋ ಪ್ರಾಮಿಸ್ ಮಾಡಿದ್ದಾರೆ. ಓಕೆ, ಇದು ನಿಮ್ಮ ಆಫೀಸಲ್ಲಿ ಇರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿಲಿ ಇರ್ಬೋದು, ವಾಟ್ ಎವರ್, ಹೆಂಗಾದ್ರೂ ನಿಮ್ಗೆ ಹೆಂಗ್ ಅನ್ಸುತ್ತೆ, ನಿಮಗ್ ಗೊತ್ತು ನಿಮ್ ಲೈಫ್ ಸಿಚುಯೇಷನ್ ಏನು ಅಂತ. ಸೊ ನೀವು ಕನ್ಸಿಡರ್ ಮಾಡಿ, ನೀವು ಡಿಸೈಡ್ ಮಾಡಿ ಇದು ನಿಮ್ಗ ಅಲ್ವಾ, ಇದು ನಿಮಗ್ ಸಂಬಂಧಪಟ್ಟಿದ್ದ ಅಲ್ವಾ ಅನ್ನೋದನ್ನ ನೀವು ಡಿಸೈಡ್ ಮಾಡ್ಬೇಕು. ಓಕೆನಾ? ಸೊ ಅಂದ್ರೆ ಇವಾಗ ಇಲ್ಲಿ ಏನಾಗಿದೆ, ಯಾರೋ ಪ್ರಾಮಿಸ್ ಮಾಡಿದಾರಂತೆ ನಿಮ್ಮ ಪರವಾಗಿ. ಏನ್ ಪ್ರಾಮಿಸ್ ಗೊತ್ತಾ? ಕ್ರಾಶ್, ಥ್ರೋಯಿಂಗ್ ಅವೇ, ಗೆಟಿಂಗ್ ಫಿಡ್ ಆಫ್, ಟಾಸಿಂಗ್ ಔಟ್, ಕಿಕ್ಡ್. ಓಕೆ, ಓಹೋ, ಕಿಕ್ ಟು ದ ಕರ್ಬ್. ಓಡಿಸ್ತೀವಿ ಅಂದ್ರೆ ನಿನ್ನಂತರ ಟ್ರಾಶ್ ತರ ನೋಡ್ತೀವಿ, ಕಸದ್ ತರ ನೋಡ್ತೀನಿ ಅಂತ ಯಾರಿಗೋ ಪ್ರಾಮಿಸ್ ಮಾಡಿದಾರಂತೆ. ಇದು ಯಾರು ಏನು ಗೊತ್ತಿಲ್ಲ. ವೀಟ್, ಇದಕ್ಕೆ ಓಹೋ ಓಕೆ, ಇದಕ್ಕೆ ಓ ಮೈ ಗುಡ್ನೆಸ್, ಸಿ ಸೆಕ್ಷುಯಲ್ ಪ್ರೊಟೆಕ್ಷನ್. ಓಕೆ, ಮತ್ತೆ ತಾಂತ್ರಿಕ್ ಸೆಕ್ಸ್. ಓಕೆ, ಓ ದಿಸ್ ಇಸ್ ವೆರಿ ಹೆವಿ ಆಕ್ಚುಲಿ. ಸೊ ನೋಯಿಂಗ್, ಇದೆಲ್ಲ ಏನೋ ತಂತ್ರ ಮಂತ್ರ ಕುತಂತ್ರ ಮಾಡಿದ್ದಾರೆ. ಓಕೆನಾ? ಮಾಡಿದ್ದಾರೆ, ತುಂಬಾ ವೆರಿ ನ್ಯಾಸ್ಟಿ ಎನರ್ಜಿ, ವೆರಿ ನ್ಯಾಸ್ಟಿ ಎನರ್ಜಿ. ನೋಯಿಂಗ್ ದೆ ಫಕ್ಟ್ ಅಪ್, ಅಂದ್ರೆ ಮಾಡಬಾರ್ದಿತ್ತು. ನಿಮ್ಮಂತ ಒಳ್ಳೆ ಜನ, ಮನುಷ್ಯ ಅಥವಾ ಮನುಷ್ಯ, ನೀವ್ ಯಾರು ನೋಡ್ತಾ ಇದ್ದೀರಾ, ಸೊ ನಿಮಗ್ ಗೊತ್ತಾಗಿರುತ್ತೆ ಲೈಕ್ ನೀ ಏನ್ ನಡೀತಿದೆ ಅಂತ. ಸೊ ಅವರು ಮಾಡಬಾರ್ದಿತ್ತು, ಮಾಡಿದ್ದಾರೆ ಅನ್ಯಾಯ. ತಾಂತ್ರಿಕ್ ಹತ್ರ ಹೋಗಿದ್ದಾರೆ. ಸೊ ಇಟ್ಸ್ ಅಗೇನ್ ಬ್ಲ್ಯಾಕ್ ಮ್ಯಾಜಿಕ್ ಆತರ ಎಲ್ಲ ಮಾಡಿದ್ದಾರೆ. ಸಮ್ ಸೆಕ್ಷುಯಲ್ ಮಂತ್ರ, ಸಮಥಿಂಗ್ ತಾಂತ್ರಿಕ್ ಮಂತ್ರ ಏನೋ ಮಾಡ್ಸಿದಾರಂತಪ್ಪ. ಮಾಡ ಅಂದ್ರೆ ಕೇಳಲ್ಲ, ಏನೇನೋ ಮಾಡಕ್ ಹೋಗ್ತಾರೆ. ಅಯ್ಯೋ ದೇವ. What else, Baba? What else? ಎಮೋಷನಲ್ ಇಂಟೆಲಿಜೆನ್ಸ್. ಓಕೆ, ನಿಮ್ಮ ಹತ್ರ ಮಾಡೋದೆಲ್ಲ ಮಾಡ್ಬಿಟ್ಟು ನಿಮ್ಗೆ ಹೇಗೆ ಅಂದ್ರೆ ಎಮೋಷನಲಿ ನಿಮ್ಗಿಂತ ಸುಪೀರಿಯರ್ ಅಂತ ತೋರ್ಸ್ಕೊತಾ ಇದ್ದಾರೆ. ಓಕೆ, ನಿಮ್ಮನ್ನ ಒಂದು ಥ್ರಾಶ್ ತರ, ಒಂದು ಕಸದ ತರ ನೋಡ್ಬಿಟ್ಟು ನೀವೇನಾದ್ರು ದುಃಖ ಹೇಳ್ಕೊಂಡ್ರೆ, ಓಕೆ, ನೀವು ದುಃಖ ಹೇಳ್ಕೊಂಡ್ರೆ ಅವಾಗ ಅಲ್ಲಿ ಡ್ರಾಮಾ ಮಾಡೋದು. ಇಲ್ಲಪ್ಪ, ನಾನು ದೇವ್ರಂತ ಮನುಷ್ಯನಾ ಅಥವಾ ಮನುಷ್ಯ ಹೂವೆವರ್, ಆತರ ನಾನು ಈ ತರ ಎಲ್ಲ ಸಾಧ್ಯನೇ ಇಲ್ಲ ಮಾಡೋದಕ್ಕೆ, ನಾನಲ್ವೇ ಅಲ್ಲ, ಅವ್ರಿಗೆ ತಲೆ ಸರಿಗಿಲ್ಲ, ಅದಕ್ಕೆ ಏನೇನೋ ನನ್ನ ಬಗ್ಗೆ ಹೇಳ್ತಿದ್ದಾರೆ ಅಂತ. ಆತರ ಎನರ್ಜಿ ನನಗ್ ಬರ್ತಾ ಇರೋದು ಇವಾಗ. ಓಕೆ ಓಕೆ, ತುಂಬಾ ಎಮೋಷನಲ್ ಆಗಿ ವೆರಿ ಇಂಟೆಲಿಜೆಂಟ್ ಅಂತ ಪ್ಲೇ ಮಾಡ್ತಾ ಇದಾರೆ ಅಂತ. ಓಕೆ, ಮಾಡೋದೆಲ್ಲ ಅನ್ಯಾಯ ಮಾಡ್ಬಿಟ್ಟು ನಿಮ್ಮನ್ನೇ ಮತ್ತೆ ಥ್ರಾಶ್ ತರ ಮಾಡ್ತಾ ಇದಾರೆ ಎಲ್ರೂ ಮುಂದೆನೂ. ಓಕೆ, ವಾಟ್ ಎಲ್ಸ್?
ಡೂಯಿಂಗ್ ಡ್ರಗ್ಸ್. ಸೊ ಇಲ್ಲಿ ಕಾಣ್ತಾ ಇರೋದೇನು ಗೊತ್ತಾ? ಓಕೆ, ಇದು ಯಾವ ತರ ಅಂದ್ರೆ ಬರೀ ನಿಮ್ಗೆ ಆ ನಿಮ್ನ ತ್ರಾಶ್ ತರ ನೋಡೋ ಒಂದೇ ಅಲ್ದೇನೆ ನಿಮ್ಗೆ ಆ ನೀವು ನೀವೇನೋ ಔಷಧಿ ಏನೋ ತಗೊಳ್ತಿದ್ದೀರಾ ಅನ್ಕೊಳ್ಳಿ, ಅಲ್ಲೂನು ಮೋಸ ಮಾಡ್ತಾ ಇದಾರೆ ಅಂತ ನಿಮ್ಗೆ ತೋರಿಸ್ತಾ ಇರೋದು. ಡೂಯಿಂಗ್ ಡ್ರಗ್ಸ್ ಅಂದ್ರೆ ನಿಮ್ಗೆ ನೀವೇನೋ ಒಂದು ಏನೋ ತಗೊಳ್ತಾ ಇದೀರಾ ಅನ್ಕೊಳ್ಳಿ, ಸೊ ಅದ್ರಲ್ಲಿ ಇನ್ನೇನೋ ತಗೋ ಅಂತ ಹೇಳಿದಾರೆ ಅಂತ ಹೇಳಿ, ಅಥವಾ ಸಮಥಿಂಗ್ ಲೈಕ್ ದಟ್. ಏನೋ ಎನರ್ಜಿ ಬರ್ತಾ ಇದೆ, ನನಗೆ ಅರ್ಥ ಆಗ್ತಿಲ್ಲ, ಒಂದ್ ನಿಮಿಷ. ಅಂಡ್ ನೀವು ತಗೊಳ್ತಾ ಇದ್ದೀರಾ ಆಯ್ತಾ, ಅಂದ್ರೆ ನೀವು ನಂಬಿ ತಗೊಳ್ತಾ ಇದ್ದೀರಾ, ಅವ್ರು ಹೇಳೋದನ್ನ ನಂಬ್ಕೊಂಡ್ ಮಾಡ್ತಾ ಇದ್ದೀರಾ, ಫಾಲೋ ಮಾಡ್ತಾ ಇದ್ದೀರಾ, ಅವ್ರು ಹೇಳ್ದಂಗ್ ಕೇಳ್ತಾ ಇದ್ದೀರಾ. ತಗೋ ಅಂದ್ರೆ ಯಾವ ಮಾತ್ರೆ ಏನು ತಗೋತಿದೀರಂತೆ, ಬಟ್ ಅದು ನಿಮ್ಗೆ ತೊಂದರೆ ಆಗ್ತಾ ಇದೆ. ಅವಾಗ ನೀವು ನಿಮ್ಮನ್ನ ಮತ್ತೆ ಕ್ರಾಶ್ ತರ ಮಾಡೋದಕ್ಕೆ, ಅಂದ್ರೆ ನೀವು ಸರಿಗಿಲ್ಲ ಅಂತ ಪ್ರೂವ್ ಮಾಡಕ್ಕೆ ಏನೇನೋ ಮಾಡ್ತಾ ಇದ್ದಾರೆ ಅಂತ ಆತರ. ಎಲ್ಲಾ ತರ ಮಾಡ್ತಾ ಇದಾರೆ, ವರ್ಕೌಟ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಓಕೆ, ವಾಟ್ ಎಲ್ಸ್ ಬಾಬಾ? ಓಕೆ, ಪ್ರಾಮಿಸ್ ಯಸ್. ಓಕೆ ಓಕೆ, ಬರ್ತದೆ. ಸೊ ಓದ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಸ್ಲೀಪ್ಸ್ ಅರೌಂಡ್ ಎ ಹಾಟ್ ಟ್ರೀ ಫಾರ್ ಆಲ್, ಸ್ಲೀಪ್ಸ್ ವಿತ್ ಯೋರ್ ಮ್ಯಾನ್. ಅರ್ಥ ಆಯ್ತಾ? ವಾಟ್ ಎಲ್ಸ್? ಓಕೆ, ಸೊ ಬ್ಯಾಡ್ ಚಾಯ್ಸಸ್ ಮಾಡಿದಾರಂತ, ಬ್ಯಾಡ್ ಚಾಯ್ಸಸ್. ಓಕೆ, ಆಲ್ರೆಡಿ ನೋಯಿಂಗ್ ದ ಟೀ. ಅವ್ರಿಗೆ ಅರ್ಥ ಆಗಿದೆ ಇವಾಗ ಏನ್ ಮಾಡ್ತಿದ್ದಾರೆ ಏನು ಅಂತ ಅರ್ಥ ಆಯ್ತು. ಸಿ, ಬ್ಯಾಡ್ ಟೆಕ್, ಟಾಕ್ಸಿಕ್, ವಿಪರೀತ ಟಾಕ್ಸಿಕ್ ಅಂತ ಹೇಳ್ತಾ ಇದಾರೆ. ಓಕೆ, ಡಿಸ್ಟ್ರಾಯ್ಡ್, ಬ್ರೋಕನ್. ಓಕೆ, ಡಿಸ್ಟ್ರಾಯ್ಡ್ ಅಂತೆ. ಸೊ ಶಾಟರ್ಡ್, ಬ್ರೋಕನ್, ಫಕ್ಡ್ ಅಪ್. ಓಕೆ, ಸೊ ಅವ್ರಿಗೆ ಇವಾಗ ಅರ್ಥ ಆಗಿದೆ ಏನ್ ಮಾಡಿದ್ದೆಲ್ಲ ವೆರಿ ಟಾಕ್ಸಿಕ್, ವೆರಿ ಟಾಕ್ಸಿಕ್. ಓಕೆ, ಇದು ನನಗೆ ಕಾಣ್ತಾ ಇರೋದು ನೋಡಿ, ಬೇರೆ ಡೆಕ್ ತೆಗ್ದೆ ನೋಡಿ, ಡೇಟಿಂಗ್. ಸೊ ನಿಮ್ ಪಾರ್ಟ್ನರ್ ಹೂ ಎವರ್ ಇಟ್ ಇಸ್, ಓಕೆ, ಐ ಡೋಂಟ್ ನೋ, ಸೊ ತುಂಬಾ ಟಾಕ್ಸಿಕ್ ಅಂತ ತೋರಿಸ್ತಾ ಇದಾರೆ, ತುಂಬಾ ಅಬ್ಯೂಸಿವ್, ಟಾಕ್ಸಿಕ್. ಮತ್ತೆ ನಿಮ್ಗೆ ಎಲ್ಲಾ ತರ ತೊಂದರೆ ಮಾಡಿದ್ದಾರೆ, ಜೊತೆಗೆ ನಿಮ್ಗೆ ಔಷಧಿಲೂ ಕೂಡ ನಿಮ್ಗೆ ಗೊತ್ತಿಲ್ದೇನೆ ನಿಮ್ಗೆ ಔಷಧಿಲೂ ಕೂಡ ಏನೋ ಮೋಸ ಮಾಡಿತಾ ಇದ್ದಾರೆ ಅಂತ ಹೇಳ್ತಾ ಇದಾರೆ. ನಿಮ್ದು ಇದು ಬ್ಯಾಡ್ ಚಾಯ್ಸ್ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡಕ್ಕಾಗಲ್ಲ, ಇದು ನಿಮ್ಮ ಬ್ಯಾಡ್ ಚಾಯ್ಸ್ ಆಯ್ತು ಅಂತ. ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತಿವಾಗ ಟ್ರಾಶ್ ತರ ನೋಡ್ತಿದ್ದಾರೆ, ಕಸದ ತರ ನೋಡ್ತಿದ್ದಾರೆ ನಿಮ್ಮನ್ನ. ಮತ್ತೆ ಕಿಕ್ ಟು ದ ಕರ್ಬ್ ಅಂತ ಹೇಳ್ತಾ ಇದಾರೆ ನೋಡಿ. ಸೊ ಎಷ್ಟು ಅಂದ್ರೆ ಮಾತ್ಗೂ ಜಗಳ ತೆಗಿಯೋದು, ಮಾತ್ಗೂ ಮನೆಗೆ ಅಂದ್ರೆ ಹೋಗು ನಿಮ್ ತಾಯಿ ಮನೆಗೆ ಹೋಗು ಅಂತಾನೋ ಆತರ ಹೇಳಿರ್ಬೋದು, ಹೋಗು ಅನ್ನೋದು. ಅಥವಾ ನಿಮ್ಮನ್ನ ಹತ್ರ ಜನಗಳ ಮುಂದೆ ಎಲ್ಲ ನೀವು ಸರಿಗಿಲ್ಲ ನೀವು ಅಂತ ಪ್ರೂವ್ ಮಾಡೋದಿಕ್ಕೆ ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ತಾ ಇದ್ದಾರೆ ಅಂತ. ಅಂದ್ರೆ ಮೋಸ್ಟ್ಲಿ ಏನ್ ಹೇಳ್ತಾ ಇದಾರೆ, ಎಲ್ಲ ಸುಳ್ಳು ನಿಮ್ಮೇಲೆ ಅಪವಾದ ಹಾಕೋದು. ಲೈಕ್ ಅವಳು ಅಥವಾ ಅವನು ಸರಿಗಿಲ್ಲ, ಲೈಕ್ ಏನೇ ಹಿಂಗೆ ಮಾಡ್ತಾರೆ, ಹಾಗೆ ಮಾಡ್ತಾರೆ, ಇದ್ ಮಾಡ್ತಾರೆ, ಸೊ ಡೇಟಿಂಗ್ ಇದೆ, ಅದಿದೆ, ಇದಿದೆ, ಬಾಯಿಗೆ ಬಂದಂಗೆ. ಓಕೆ, ವೆರಿ ರಾಂಗ್, ವೆರಿ ರಾಂಗ್. ನಿಮ್ಗೆ ಯಾತಕ್ಕೆ ಸುಮ್ಮನೆ ಇದ್ರು ಇಷ್ಟು ದಿವಸ ಅಂತಂದ್ರೆ, ಅಂದ್ರೆ ಪವರ್ ಸಪ್ಲೈ. ಸೊ ಮೋಸ್ಟ್ಲಿ ನೀವು ಕೆಲ್ಸಾನು ಮಾಡ್ತಾ ಇದ್ರಿ, ಮತ್ತೆ ನೀವು ದುಡಿತಾ ಇದ್ರಿ. ಓಕೆ,
ಪವರ್ ಸಪ್ಲೈ ಏನು, ಓಕೆ. ಸೊ ದುಡಿತಾ ಇದ್ರಿ, ಅದಿಲ್ಲ ಇವಾಗ ಅಂತ ಕಾಣ್ತಾ ಇದೆ, ಆಯ್ತಾ. ಸೊ ಅದಕ್ಕೆ ಏನಂದ್ರೆ ನಿಮ್ನ ಕಳಿಸ್ಬೇಕು. ಇದು ಯಾರಿಗೋ ಪ್ರಾಮಿಸ್ ಮಾಡಿರೋದಂತೆ ಅವರು, ಅದ್ ಬಂತಲ್ಲ ಫಸ್ಟ್. ಸೊ ಇದು ತಾಂತ್ರಿಕ್ ಇದೆಲ್ಲ ತುಂಬಾ ಕೆಟ್ಟ ಇದು ಏನು, ಬಹಳ ಎಮೋಷನ್ ಎಲ್ಲ ಯೂಸ್ ಮಾಡಿ ಇದನ್ನ ಒಳ್ಳೇದಕ್ ಮಾಡಿದ್ರಾಗಿರೋದು, ಏನೋ ಮಾಡಿ ಎಲ್ಲೋ ಬಂತಲ್ಲ. ಹ್ಯಾಸ್ ಆಕ್ಚುಲಿ ಎಲ್ಲೋಯ್ತು ಸೆಟ್ಟಿಂಗ್ ದ ರೆಕಾರ್ಡ್. ಅರೆ ಗೆಟ್ಟಿಂಗ್ ಟಾಸ್, ಹೆಂಗೋ ಅಂತೂ ನಿಮ್ಮನ್ನ ಕಳಿಸ್ಬೇಕು, ಆಯ್ತಾ. ಆತರ ಯು ಆರ್ ನಾಟ್ ರೈಟ್ ಅಂತ ಪ್ರೂವ್ ಮಾಡ್ಬೇಕು. ಆತರ ನೀವು ಬಹಳ ಎಮೋಷನಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಸೆಟ್ಟಿಂಗ್ ದ ರೆಕಾರ್ಡ್ ಸ್ಟ್ರೈಟ್ ಮಾಡ್ತಾ ಇದಾರೆ. ಏನೇನೋ ಕೀಪಿಂಗ್ ಅ ಇಲ್ಲೇ ಇದೆ ನೋಡಿ, ಸಾರಿ, ಕೀಪಿಂಗ್ ಅ ಪ್ರಾಮಿಸ್. ಸೊ ಇದು ಎಲ್ಲಾರು ಇರ್ಬೋದು. ಒಂದ್ಸಗೆ ನಾನು ಹೇಳ್ತೀನಿ, ಇದು ಪಾರ್ಟ್ನರೇ ಆಗ್ಬೇಕು ಅಂತಲ್ಲ, ಆಫೀಸ್ ಕಲ್ಚರ್ ಅಲ್ಲಿ ಇರ್ಬೋದು, ಏನಾರು ಇರ್ಬೋದು. ಸೊ ಅಂತೂ ಜೀವನನ ಒಂಥರ ನಷ್ಟ ಮಾಡ್ಬಿಡ್ಬೇಕು, ಕ್ಲೋಸ್ ಮಾಡ್ಬಿಡ್ಬೇಕು, ಆ ತರ ಇದ್ರಲ್ಲಿ. ಓಕೆ, ಹೇಳ್ಬೇಕಂದ್ರೆ ಜಾಸ್ತಿ ಫ್ಯಾಮಿಲಿನೇ ಕಾಣ್ತಾ ಇದೆ, ಪಾರ್ಟ್ನರೇ ಬರ್ತಾ ಇರೋದು ನನ್ಗೆ. ಬಟ್ ತುಂಬಾ ಅಬ್ಯೂಸಿವ್, ತುಂಬಾ ಹೆಂಗೆಲ್ಲ ಮಾಡ್ಬೋದು ಆತರ ಮಾಡ್ತಾ ಇದಾರೆ. ಅಂದ್ರೆ ನೀವು ಸರಿಗಿಲ್ಲ, ಬಿಲ್ಕುಲ್ ಸರಿಗಿಲ್ಲ ಅಂತ ಹೇಳಕ್ಕೆ ಆತರ. ಓಕೆ, ವಾಟ್ ಇಸ್ ಇದು ಯಾತಕ್ಕೆ ಅಂದ್ರೆ ಇಲ್ಲಿ ನೋಡಿ ಹೇಗಿದೆ ಸಮಾಚಾರ. ಸೊ ಇಲ್ಲಿ ಪಾರ್ಟ್ನರ್ ಇದ್ದಾರೆ, ಆಯ್ತಾ. ಅವ್ರಿಗೆ ಪ್ರಾಮಿಸ್ ಮಾಡಿರೋದು ಏನು ಅಂತಂದ್ರೆ, ಕೀಪಿಂಗ್ ಎ ಪ್ರಾಮಿಸ್ ಏನು ಅಂದ್ರೆ, ಇಟ್ಸ್ ಡೆಫಿನೆಟ್ ನಿಮ್ಗೆ ಅರ್ಥ ಆಗ್ತಿರ್ಬೋದು. ಇದು ಜಾಸ್ತಿ ಕಲೆಕ್ಟಿವ್ ಎಲ್ರಿಗೂ ಅಂತಲ್ಲ, ಇದು ಹೇಳಿದ, ಇದು ವೆರಿ ಫ್ಯೂ, ತುಂಬಾ ಫ್ಯೂ. ಓಕೆ, ಸೊ ಅವರು ಪ್ರಾಮಿಸ್ ಮಾಡಿ ತಾಂತ್ರ ಎಲ್ಲಾ ಮಾಡಿಸಿ, ಅದ್ಯಾಕೆ ಅಂದ್ರೆ ಪಾರ್ಟ್ನರ್ ಜೆಲಸಿ ಅಂತ. ಸೊ ಇವಾಗ ಇಲ್ಲಿ ವೆರಿ ಕ್ಲಿಯರ್ಲಿ ಹೇಳ್ತಾ ಇದೀನಿ, ದಿಸ್ ಕ್ಯಾನ್ ಬಿ ಮೇಲ್ ಆರ್ ಫಿಮೇಲ್. ಓಕೆ, ನೀವು ನೋಡ್ತಿರೋರು ಮೇಲ್ ಆರ್ ಫಿಮೇಲ್ ಇರ್ಬೋದು. ನಿಮ್ಮ ಪಾರ್ಟ್ನರ್ ಅವರ ಫ್ರೆಂಡ್ಗೋಸ್ಕರ ಪ್ರಾಮಿಸ್ ಮಾಡಿದಾರಂತೆ, ಅಂದ್ರೆ ನಿಮ್ಮನ್ನ ಡಿಸ್ಟ್ರಾಯ್ ಮಾಡ್ತೀನಿ, ನಿಮ್ಮನ್ನ ಮನೆಯಿಂದ ಆಚೆ ಹಾಕ್ತೀನಿ. ಯಾತಕ್ಕೆ ಅಂತಂದ್ರೆ ದೇರ್ ಪಾರ್ಟ್ನರ್, ಅವ್ರ ಪಾರ್ಟ್ನರು ತುಂಬಾ ಜೆಲಸ್ ಅಂತೆ ನಿಮ್ ಮೇಲೆ, ತೋರಿಸ್ತಾ ಇದಾರೆ ನೋಡಿ, ವೆರಿ ಜೆಲಸ್ ಅಂತೆ ನಿಮ್ ಮೇಲೆ. ಜೆಲಸಿಗೋಸ್ಕರ ನಿಮ್ಮನ್ನ ಓಡಿಸಿ ಮನೆಯಿಂದ ಅಂತ ಅವ್ರಿಗೆ ಪ್ರಾಮಿಸ್ ಮಾಡಿದ್ದಾರೆ, ಓಡಿಸ್ತೀನಿ ನಾನು ಅಂತ. ಯಪ್ಪ, ದಿಸ್ ಇಸ್ ಟೂ ಮಚ್. ಅಷ್ಟೊಂದು ಕಷ್ಟ ಇಷ್ಟ ಇಲ್ಲ ಅಂದ್ರೆ ಆರಾಮ್ಸೆ, ನಿಜವಾಗ್ಲೂ ಹೇಳ್ತೀನಿ, ಈ ತರ ಆಗೋದ್ರಿಂದಾನೇ ಕ್ರೈಮ್ಗಳಾಗೋದು. ಮಾತಾಡಿ ಕ್ಲೋಸ್ ಮಾಡ್ಬೇಕು ಚಾಪ್ಟರ್ನ. ಅದು ಬಿಟ್ಟು ಏನೋ ಹೇಳೋದು, ಸುಳ್ಳು ಹೇಳೋದು, ಒಬ್ರ ಮೇಲೆ ವಿಷ ಕಾರೋದು, ಜೆಲಸಿನೆಸ್ ತೋರ್ಸೋದು, ಈ ತರ ಎಲ್ಲ ಮಾಡಿದ್ರೆ ಏನ್ ಪ್ರಯೋಜನ ಅಲ್ವಾ. ಓಕೆ, ವಾಟ್ ಎಲ್ಸ್ ಬಾಬು. ಅದು ಓಕೆ. ಸೊ ಸ್ವಲ್ಪ ಟು ಒನ್ ಎಕ್ಸ್ಟೆಂಟ್ ನಾ ಹೇಳೋದು, ಎಲ್ಲ ಅಂತಲ್ಲ, ಒಂದ್ ಸ್ವಲ್ಪ ನಿಮ್ಗೆ ವಿಷಯ ಗೊತ್ತಾಗಿದೆ, ಆಯ್ತಾ. ಸ್ವಲ್ಪ ನಿಮಗ್ ವಿಷಯ ಗೊತ್ತಾಗಿದೆ, ಅವ್ರು ಅದನ್ನ ಕವರ್ ಅಪ್ ಮಾಡ್ತಾರಂತೆ. ಆತರ ಎಲ್ಲ ಏನಿಲ್ಲ ಅನ್ನೋ ತರ ಕವರ್ ಅಪ್ ಮಾಡಿದ್ದಾರೆ. ನೀವ್ ಅದನ್ನ ಡಿಸ್ಕಸ್ ಮಾಡಿರ್ಬೋದು ಅವ್ರ ಫ್ಯಾಮಿಲಿ ಜೊತೆ ಅಥವಾ ಏನೋ, ಬಟ್ ಕವರ್ ಅಪ್ ಅಂತ ಬರ್ತಾ ಇದೆ. ಓಕೆ, ಅದೇ ಇಲ್ಲಿ ಕಾಣಿಸ್ತಾ ಇದೆ. ಹೆಂಗ್ ಹೇಳ್ತಾ ಇದಾರೆ ಬಾಬಾ, ನಿಮ್ಗೆ ಸ್ವಲ್ಪ ಐಡಿಯಾ ಬಂದಿದೆ, ಲೈಕ್ ಈ ತರ ನಡೆದಿದೆ ಅಂತ. ಅವಾಗ ನೀವೇನಾದ್ರು ಪ್ರಶ್ನೆ ಮಾಡಕ್ ಹೋಗಿ ಅಥವಾ ಯಾರ ಹತ್ರನೂ ಹೇಳಕ್ ಹೋದಾಗ ಅವರು ಇವ್ರ ಹತ್ರ ಮಾತಾಡಿ ಕವರ್ ಅಪ್ ಮಾಡ್ತಿದ್ದಾರೆ ಅಂತ. ಇಲ್ಲ ನಾನ್ ಆತರ ಅಲ್ಲ. ಇಲ್ಲಿ ಅದೇ ಹೇಳ್ದ, ಎಮೋಷನಲ್ ಇಂಟೆಲಿಜೆನ್ಸ್ ತೋರಿಸಿ, ಅಯ್ಯೋ ನಾನು ಇಂದ್ರ ಚಂದ್ರ ದೇವೇಂದ್ರ, ನಾನ್ ದೇವರಂತ ಮನುಷ್ಯ, ಅಂಡ್ ಆತರ ಎಲ್ಲ ಸುಳ್ಳು ಹೇಳಿ ಮಾಡ್ತಾ ಇರೋದು ಅವರು. ನಾನ್ ತುಂಬಾ ಒಳ್ಳೆಯವರು, ನಾನ್ ಆತರ ಅಲ್ಲ ನಾನು ಅಂತ ಎಮೋಷನಲಿ ಯಾರು ಹೋಗಿ ಏನಾದ್ರು ಮಾತಾಡಕ್ ಹೋದ್ರು
ನೀಟಾಗಿ ಕವರ್ ಅಪ್ ಮಾಡ್ತಿದ್ದಾರೆ ಅಂತ. ವೆರಿ ಸ್ಮಾರ್ಟ್. ಅಷ್ಟೇ ಬಂದ್ಬಿಡ್ತಲ್ಲ ಎಮೋಷನಲ್ ಇಂಟೆಲಿಜೆನ್ಸ್ ಅಂತ. ಓಕೆ, ವೆರಿ ಬ್ಯಾಡ್. ವಾಟ್ ಎಲ್ಸ್ ಬಾಬಾ, ವಾಟ್ ಎಲ್ಸ್? ಸೊ ನೀವು ಓಕೆ ಕೇರ್ ಗಿವರ್ ಅಂತ ಬಂತು ನೋಡಿ. ಸೊ ನೀವು ಅವ್ರಿಗೆ ಸಮಯ ಅಂದಾಗ ಬೇಕಾದಾಗ ನೋಡ್ಕೊಂಡಿದೀರಾ, ಮಾಡಿದೀರಾ, ಹೆಲ್ಪ್ ಮಾಡಿದೀರಾ. ಓಕೆ, ಹೆಲ್ಪ್ ಮಾಡಿದೀರಾ ನೀವು ಬೇಕಾದ. ಕೇರ್ ಗಿವರ್ ಅಂತಾನೆ ಬರ್ತಾ ಇದೆ ನೋಡಿ. ಓಕೆನಾ? ಸೊ ಹೆಲ್ಪ್ ಮಾಡಿದೀರಾ, ಬಟ್ ಅದನ್ನ ಅಕ್ನಾಲೆಡ್ಜ್ ಮಾಡುವಷ್ಟು ಒಳ್ಳೆತನ ಇಲ್ಲ. ಅಂದ್ರೆ ಹೌದು, ಒಂದ್ ಗ್ರಾಟಿಟ್ಯೂಡ್ ತೋರಿಸ್ಬೇಕು. ಯಾರು ಒಂದ್ ಹೆಲ್ಪ್ ಮಾಡಿದ್ದಾರೆ ಜೀವನದಲ್ಲಿ ಅಂದ್ರೆ ಆ ಗ್ರಾಟಿಟ್ಯೂಡ್ ತೋರ್ಸೋ ಬುದ್ಧಿನೇ ಇಲ್ಲ. ಅಂದ್ರೆ ಹೇಗೆ ಅಂದ್ರೆ ನನಗಿಲ್ಲಿ ಕಾಣಿಸ್ತಾ ಇರೋ ಎನರ್ಜಿ, ನೀನ್ ಮಾಡ್ಬೇಕು, ನನ್ಗೆ ಮಾಡ್ಬೇಕು ಅಷ್ಟೇ. ಹತ್ರ ಡಾಮಿನೇಷನ್, ತುಂಬಾ ಓಕೆ, ಒಂಥರ ನನ್ನ ಬಿಟ್ರೆ ಇಲ್ಲ, ನನಗೋಸ್ಕರನೇ ನೀನ್ ಎಲ್ಲಾ ಕೆಲ್ಸಾನು ಮಾಡ್ಲೇಬೇಕು ನನ್ಗೆ ಅನ್ನೋ ತರ. ವೆರಿ 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 ಡಿಸ್ಗಸ್ಟಿಂಗ್ ಎನರ್ಜಿ. ಓಕೆ, ಸೊ ಓಕೆ, ವೆರಿ ಬ್ಯಾಡ್. ಸೊ ವಾಟ್ ಈಸ್ ಯುವರ್ ಅಡ್ವೈಸ್ ಬಾಬಾ? ವಾಟ್ ಈಸ್ ಯುವರ್ ಅಡ್ವೈಸ್? ನನ್ನ ಕಲೆಕ್ಟಿವ್ ಏನ್ ಅಡ್ವೈಸ್ ಕೊಡ್ತೀರಾ ಬಾಬಾ? ಪ್ಲೀಸ್ ಬ್ಲೆಸ್ ದೆಮ್ ವಿತ್ ಗುಡ್ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್. ಒಳ್ಳೇದ್ ಮಾಡು ಬಾಬಾ. ನನ್ನ ಕಲೆಕ್ಟಿವ್ ಏನ್ ಅಡ್ವೈಸ್ ಕೊಡ್ತೀರಾ? ಈ ತರ ತೊಂದರೆ ಇದೆ ಅಂತ ಅಂದ್ರೆ ಏನ್ ಅಡ್ವೈಸ್ ಕೊಡ್ತೀರಾ ಬಾಬಾ? ಏನ್ ಮಾಡ್ಬೇಕು ಅವರು? ಏನ್ ಮಾಡ್ಬೇಕು? ಈ ತರ ತುಂಬಾ ಮೋಸ ಮಾಡ್ತಾ ಇದಾರೆ, ತುಂಬಾ ಸುಳ್ಳು, ದಗ, ವಂಚನೆ, ಎಲ್ರೂ ಮುಂದೆ ಒಂಥರ ಎಮೋಷನಲ್ ಪ್ಲೇಯರ್. ಬಾಬಾ ಪ್ಲೀಸ್ ಗೈಡ್. ಇದು ಜಾಸ್ತಿ ಕಾಣ್ತಾ ಇರೋದು ಫ್ಯಾಮಿಲಿನೇ. ಓಕೆ, ಫ್ಯಾಮಿಲಿನೇ. ಓಕೆ, ಪ್ಲೀಸ್ ಗೈಡ್. Oh my goodness. See here, innocence, morality, okay? Outsider. ನಿಮ್ಮನ್ನ ಒಂದು ಹೊರಗ್ನೋರ್ ತರ ಕಾಣ್ತಾ ಇದಾರೆ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ಕ್ಲಿಯರ್ ಆಗತ್ತೆ, ನಿಮ್ಗೆ ಅರ್ಥ ಆಗತ್ತೆ ನೀವು ನಿಮಗ್ ಸಂಬಂಧಪಟ್ಟಿದ್ದ ಇಲ್ವಾ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಇದು ಗೈಡೆನ್ಸ್ ಏನ್ ಕೊಡ್ತಿದ್ದಾರೆ ನಿಮ್ಗೇನೆ ಅಂತ ಹೇಳಕ್ಕೆ, ನಿಮ್ಮ ಇಷ್ಟ ದೇವತೆ, ನಿಮ್ಮ ದೇವರು, ಆಯ್ತಾ, ನೀವು ನಂಬಿರೋ ದೇವರು ನಿಮ್ಗೆ ಹೇಳ್ತಾ ಇದ್ದಾರೆ, ನಿಮ್ಮನ್ನ ಔಟ್ಸೈಡರ್ ತರ ಟ್ರೀಟ್ ಮಾಡ್ತಿದ್ದಾರೆ, ನಿಮ್ಮನ್ನ ಹೊರಗ್ನೋರ್ ತರ ಟ್ರೀಟ್ ಮಾಡ್ತಾ ಇದ್ದಾರೆ. ನೀವು ಇನ್ನೋಸೆಂಟ್ ನೀವು, ಆಯ್ತಾ. ನೀವು ಅಷ್ಟು ಮಾಡಿದ್ರು ಯು ಆರ್ ಕೇರ್ ಗಿವಿಂಗ್. ನೀವು ಕೇರ್ ತಗೋತಾ ಇದ್ದೀರಾ, ನೀವು ಮಾಡ್ತಾ ಇದ್ದೀರಾ, ನೀವು ನೋಡ್ಕೋತಾ ಇದ್ದೀರಾ. ಬಟ್ ಇನ್ನೋಸೆಂಟ್ ಆದ್ರೂ ಕೂಡ ಮಾನವೀಯತೆ ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾರೆ. ಮೊರಾಲಿಟಿ, ಮಾನವೀಯತೆ ಅನ್ನೋದನ್ನೇ ಮರ್ತು ಈ ತರ ಈ ಟಾಕ್ಸಿಕ್ ರಿಲೇಷನ್ ಇರ್ಬೋದು, ಅಥವಾ ಅವ್ರ ಫ್ಯಾಮಿಲಿಯವ್ರು ಇರ್ಬೋದು, ಅಥವಾ ಫ್ರೆಂಡ್ ಸರ್ಕಲ್ ಇಂದ ಇರ್ಬೋದು, ಎಲ್ಲ ಹೇಳ್ಕೊಟ್ಟು ತಾಂತ್ರಿಕ ಅಂತೆಲ್ಲ ಬಂತಲ್ಲ. ವೆರಿ ಏನೇನು ಎಷ್ಟು ಮಾನವೀಯತೆನ ನಿಜವಾಗ್ಲೂ ಮರ್ತು ಬಿಟ್ಟಿದ್ದಾರೆ. ನಿಮ್ಮನ್ನ ಅಷ್ಟು ಕೆಟ್ಟದಾಗ ನಡ್ಸ್ಕೊಳ್ತಾ ಇದ್ದಾರೆ, ಹೊರಗ್ನೋರ್ ತರ. ಅಂದ್ರೆ ನಿಮ್ನ ಹೆಂಗೆ ಅಂದ್ರೆ ನೋಡಿ, ಓಕೆನಾ, ದ ಔಟ್ಸೈಡರ್ ಕಿಕ್ ಟು ದ ಕರ್ಬ್. ನೋಡಿ, ಇಲ್ಲಿ ಸೂಟ್ ಕೇಸ್ ಎಲ್ಲ ಇಟ್ಕೊಂಡು ನೀನ್ ಯಾವಾಗ ಹೋಗ್ತೀಯ ಆಚೆಗೆ ಅನ್ನೋ ತರ ಇದೆ. ಅಂದ್ರೆ ನೀವ್ ಹೋಗಲ್ವಾ, ಇರು ಮಾಡ್ತೀನಿ, ಈಗ ಇನ್ನೊಂದ್ ತರ ಆಟ ನೋಡುವಂತೆ ಅಂತ ಅನ್ಕೊಂಡು. ಅಂದ್ರೆ ಹೆಂಗ್ ಸಾಧ್ಯ ಹಂಗೆ. ಸೊ ಇದೆಲ್ಲ ಮಾಡ್ತಾ ಇರೋದು, ದಿಸ್ ಇಸ್ ವೆರಿ, ಅವರ ಪ್ರಾಮಿಸ್ ಮಾಡಿದಾರಲ್ಲಪ್ಪ, ಅವರ ಸೋ ಕಾಲ್ಡ್ ಗ್ರೇಟ್ ಫ್ರೆಂಡ್ಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದಾರೆ. ಓಕೆ, ನೀವು ಮಾಡಿರೋದೆಲ್ಲ ಗಾನ್ ವಿತ್ ವಿಂಡ್ ಅನ್ನೋ ತರ, ಆಯ್ತಾ. ನೀವ್ ಏನ್ ಮಾಡಿದೀರಾ ಅದೆಲ್ಲ ಬೆಲೆ ಇಲ್ಲ. ಅವ್ರ ಪ್ರಾಮಿಸೇ ಅವ್ರು ಉಳಿಸ್ಕೋಬೇಕು ಇವಾಗ.
ಅವ್ರು ಮಾಡಿರೋ ಪ್ರಾಮಿಸ್ ಏನು, ನಿಮ್ಮನ್ನ ಮನೆಯಿಂದ ಓಡಿಸ್ತೀನಿ. ದೇವರ, ಅದಕ್ಕೆ ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ಎಲ್ಲಾ ತರ ಕಾಟ ಕೊಡ್ತಾ ಇದಾರೆ. ನೀವು ಸಹಿಸ್ಕೋಬಾರ್ದು, ಕಾಟ ಕೊಟ್ಟು ನಿಮ್ಮನ್ನ ಓಡಿಸ್ಬಿಡ್ಬೇಕಾತರ. ಹೊರಗ್ನೋರ್ ತರ ನೋಡ್ತಿದ್ದಾರೆ, ಟಾಕ್ಸಿಸಿಟಿ ಎಷ್ಟು ಇದ್ ಮಾಡ್ತಿದ್ದಾರೆ ಅಂದ್ರೆ ಏನು ಶೇರ್ ಮಾಡಲ್ಲ, ಬಂತರ ಎಲ್ಲ ಏನು ಶೇರ್ ಮಾಡಲ್ಲ, ಹೇಳಲ್ಲ. ಆಲ್ರೆಡಿ ನೋಯಿಂಗ್ ದಟ್, ಸೊ ನಿಮಗ್ ಗೊತ್ತಿದೆ ಇದಾಗ್ಲೇನೆ ಅಂತಾನು ಹೇಳ್ತಾ ಇದಾರೆ ನೋಡಿ. ನೋಯಿಂಗ್ ದಟ್, ನಿಮಗ್ ಗೊತ್ತು ಇದೆಲ್ಲ ನಡೀತಾ ಇದೆ, ಇದ್ಯಾ ಅಂತ. ಸೊ ಇದನ್ನ ರೀಕನ್ಫರ್ಮ್ ಮಾಡ್ತಾ ಇದಾರೆ ನಿಮ್ಗೆ, ಮತ್ತೆ ಕನ್ಫರ್ಮ್ ಮಾಡ್ತಾ ಇದಾರೆ ದೇವರು ಈ ತರ ಇದೆ ಅಂತ. ಓಕೆ, ಸೊ ಏನ್ ಗೈಡೆನ್ಸ್ ಕೊಡ್ತಾರೆ ನೋಡೋಣ. ಸೊ ರೀಕನ್ಫರ್ಮ್ ಮಾಡಿದ್ರು. ವಾಟ್ ಗೈಡೆನ್ಸ್ ಬಾಬಾ ಟು ಮೈ ಕಲೆಕ್ಟಿವ್, ವಾಟ್ ಗೈಡೆನ್ಸ್? unlikely. Okay, okay, 2 more cards. ಏನ್ ಗೈಡೆನ್ಸ್ ಏನು ನೋಡೋಣ. ಅಂದ್ರೆ ಇವಾಗ ಈ ತರ ತೊಂದರೆ ಮಾಡ್ತಿದ್ದಾರೆ, ನೀವು ಇರ್ಲೇಬಾರ್ದು, ಮನೆಯಿಂದ ಹೋಗ್ಬೇಕು ಅಂತ ಮಾಡ್ತಿದ್ದಾರೆ ಅಂದ್ರೆ ದಿಸ್ ಇಸ್ ವೆರಿ ಬ್ಯಾಡ್. ಓಕೆ, ಯು ಆರ್ ಗೋಯಿಂಗ್ ಇನ್ ದ ರೈಟ್ ಡೈರೆಕ್ಷನ್ ಅಂತಿದ್ದಾರೆ. ಸೊ ನೀವು ಹೆಂಗೆ ಕೂಲ್ ಆಗಿ ಕಾಂಪೋಸಿಟ್ ಆಗೋತ್ರ ನೀವು ಯಾವ ತರ ಇದ್ದೀರಾ, ನೀವು ಹಂಗೆ ಕಂಟಿನ್ಯೂ ಮಾಡಿ ಆಯ್ತಾ. ಡೋಂಟ್ ವರಿ, ಯು ಆರ್ ಗೋಯಿಂಗ್ ಇನ್ ದ ರೈಟ್ ಡೈರೆಕ್ಷನ್ ಅಂತಿದ್ದಾರೆ. ಸೊ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಅಂತೆ. ಏನು ಅನ್ಲೈಕ್ಲಿ ಅಂತ ಬಂದಿದೆ ಅಂದ್ರೆ, one second. Okay, what is this unlikely? Please give your guidance. Unlikely. Okay, within the next few weeks. Okay, ನಿಮ್ಗೆ ಗೊತ್ತಾಗುತ್ತೆ ಆಯ್ತಾ. ದೇವ್ರು ನೋಡಿದ್ದಾರೆ ನೀವೇನು ಅನುಭವಿಸಿದೀರಾ, ನಿಮ್ಗೇನ್ ತೊಂದರೆ ಮಾಡಿದ್ದಾರೆ, ನಿಮ್ನ ಮನೆಯಿಂದ ಓಡಿಸೋದಿಕ್ ಏನೇನ್ ಬೇಕು ಎಲ್ಲ ಮಾಡಿದ್ದಾರೆ. ಅರ್ಥ ಆಯ್ತಾ? ನೀವು ಸೈಲೆಂಟ್ ಆಗಿ ಅನುಭವಿಸ್ಕೊಂಡು ಸುಮ್ಮನಿದ್ದೀರಾ. ಎಷ್ಟು ಟಾಕ್ಸಿಸಿಟಿ ಅಂದ್ರೆ ಅಷ್ಟು ಟಾಕ್ಸಿಸಿಟಿ. ಇದು ನಿಮ್ಮ ನೀವು ಇಷ್ಟು ಹೇಳಿದ್ಮೇಲೆ ನಿಮ್ಗೆ ಅರ್ಥ ಆಗ್ತಾ ಇದೆ, ಇದು ಇಟ್ ಈಸ್ ಯುವರ್ ಟಾಕ್ಸಿಕ್ ಪಾರ್ಟ್ನರ್ ಅಂತ. ಓಕೆ, ಸೊ ನಿಮ್ ಟಾಕ್ಸಿಕ್ ಪಾರ್ಟ್ನರ್ ನಿಮ್ಮನ್ನ ಮನೆಯಿಂದ ಓಡಿಸ್ಬೇಕು. ನಿಮ್ಮಲ್ಲಿ ಯಾತಕ್ಕೆ ಅಂದ್ರೆ ಅವರು ಅವರ ಫ್ರೆಂಡ್ಗೆ ಪ್ರಾಮಿಸ್ ಮಾಡಿದ್ದಾರೆ, ಲೈಕ್ ನಿಮ್ಮನ್ನ ಏನೇನೆಲ್ಲ ಮಾಡ್ತಾ ಇದಾರೆ ಇಮೋಷನಲಿ, ಲೈಕ್ ಎಲ್ಲಾ ತರಾನು ಟ್ರೈ ಮಾಡ್ತಾ ಇದಾರೆ ಆಯ್ತಾ. ನಿಮ್ಮನ್ನ ಮನೆಯಿಂದ ಕಳಿಸ್ಬೇಕು, ದಟ್ ಅಷ್ಟೇ ಇಂಟೆನ್ಷನ್. ನೀವ್ ಇರಕೂಡ್ದು, ಅದಕ್ಕೆ ಪ್ರಾಮಿಸ್ ಅವ್ರಿಗೆ. ಏನಕ್ಕೆ ಅಂದ್ರೆ ದೇ ಆರ್ ಡೇಟಿಂಗ್. ಓಕೆ, ಇನ್ನೊಂದು ಕಾರ್ಡ್ ನೋಡೋಣ. ಗಾಡ್, ವಾಟ್ ಎಲ್ಸ್ ಬಾಬಾ? ಪ್ಲೀಸ್ ಗಿವ್ ಯುವರ್ ಗೈಡೆನ್ಸ್. ಲೆಟ್ ಗೋ. ಸೊ ಏನ್ ಹೇಳ್ತಾ ಇದಾರೆ ಬಾಬಾ ಅಂದ್ರೆ, ನಿಮ್ಮ ನಂಬಿದ ದೇವ್ರು ಆಯ್ತಾ, ನಿಮ್ಮ ನಂಬಿಕೆ ಯಾರ ಮೇಲಿದೆ, ನಿಮ್ಮ ಶ್ರದ್ಧೆ ನಿಮ್ಮ ಭಕ್ತಿ ಯಾರ ಮೇಲಿದೆ, ಅವ್ರು ಏನ್ ಹೇಳ್ತಾ ಇದಾರೆ, ಗೈಡೆನ್ಸ್ ಏನ್ ಕೊಡ್ತಾ ಇದಾರೆ, ಲೆಟ್ ಗೋ ಮಾಡು ಅಂತಿದ್ದಾರೆ. ಬಿಟ್ಟಾಕು, ಬಿಡು, ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ, ಇದು ರೈಟ್ ಟೈಮ್ ಅಲ್ಲ. ಓಕೆ, ಏನ್ ಮಾಡ್ಬೇಕು ಅಂತ ಹೇಳೋದಕ್ಕೆ ಇದು ರೈಟ್ ಟೈಮ್ ಅಲ್ಲ. ನಿನ್ಗೆ ಗೊತ್ತಾಗತ್ತೆ, ವಿತ್ ಇನ್ ಫ್ಯೂ ವೀಕ್ಸ್ ನಿನ್ಗೆ ಗೊತ್ತಾಗತ್ತೆ ಅಂತಿದ್ದಾರೆ. ಇಟ್ಸ್ ಆಲ್ ಬಿಕಾಸ್ ಜೆಲಸಿ ಆಫ್ ನಿಮ್ಮ ಪಾರ್ಟ್ನರ್ದು ಪಾರ್ಟ್ನರ್. ಏನ್ ಹೇಳಿ ನಾನು, ಓಕೆನಾ, ಒಂಥರ ಕೀಪಿಂಗ್ ಅ ಪ್ರಾಮಿಸ್ ಅಂತೆ. ಓಕೆ, ಕೀಪಿಂಗ್ ಎ ಪ್ರಾಮಿಸ್. ಈ ತರ ಪ್ರಾಮಿಸಸ್
ವೆರಿ ರಾಂಗ್. ಓಕೆ, ಸೊ ವಾಟ್ ಎಲ್ಸ್? ನಮ್ ಕಾರ್ಡ್ ತೆಗಿಬೇಕಾ? ಓಕೆ, ಒಂದು ಬ್ಲೆಸ್ಸಿಂಗ್ ಕಾರ್ಡ್ ನೋಡ್ಬೇಡ. ವಾಟ್ ಬ್ಲೆಸ್ಸಿಂಗ್? ಈ ತರ ಪರಿಸ್ಥಿತಿ ಇದೆ ಅಂದ್ರೆ ದೇವರೇ ಭಗವಂತ. ನಮ್ಮ ಕಲೆಕ್ಟಿವ್ಗೆ ಮ್ಯಾಜಿಕಲ್ ಮೀಡಿಯಾ 279 ಫ್ಯಾಮಿಲಿ ಯಾರು ಇದನ್ನ ಈ ತರ ಅನುಭವಿಸ್ತಾ ಇದಾರೆ ಅವ್ರಿಗೆ ಏನು ಬ್ಲೆಸ್ಸಿಂಗ್ ಕೊಡ್ತೀರಾ? ಪ್ಲೀಸ್ ಗಿವ್ ಯುವರ್ ಬ್ಲೆಸ್ಸಿಂಗ್. ಒನ್ ಕಾರ್ಡ್. ಬ್ಲೆಸ್ಸಿಂಗ್ ಆಫ್ ಪೀಸ್ ಆಫ್ ಮೈಂಡ್. ಆಯ್ತಲ್ಲ? ಸೊ ಏನ್ ಮಾಡ್ಬೇಕು ಮಾಡ್ತಾರೆ. ಅವ್ರು ಮಾಡಿರೋ ಅನ್ಯಾಯನ ಲೆಟ್ಗೋ, ನೀವು ಮನ್ಸಿಂದ ಕಿತ್ತಾಕಿ ಬೇಕಂದ್ರೆ ಓಕೆ ಲೆಟ್ ಗೋ ಮಾಡಿ. ಅಂದ್ರೆ ಅವ್ರು ಮಾಡಿರೋ ಅನ್ಯಾಯ ಇದನ್ನೆಲ್ಲ ತಲೆ ಹಚ್ಕೊಂಡು ಕೊರಗಬೇಡಿ. ಅದೇ ನೀವ್ ಈಗ ಕೊರಗ್ತಿದೀರಾ ಈ ತರ ಆಯ್ತಲ್ಲ ಅಂತ. ಓಕೆ ಮನ್ಸಿಗೆ ಹಚ್ಕೊಂಡ್ ಕೊರಗ್ತಾ ಇದೀರಾ, ಈ ತರ ಯಾಕೆ ನಡೀತಿದೆ, ಯಾಕೆ ಆಗ್ತಾ ಇದೆ ಅಂತ. ಸೊ ಇದನ್ನ ಕನ್ಫರ್ಮ್ ಮಾಡ್ತಿದ್ದಾರೆ. ನಿಮ್ಗೊಂದು ಐಡಿಯಾ ಬಂದಿತ್ತು ಆಕ್ಚುಲಿ ಅವಾಗ್ಲೇನೆ. ಸೊ ಬಟ್ ಅದನ್ನ ರೀಕನ್ಫರ್ಮ್ ಮಾಡ್ತಾ ಇದಾರೆ ದೇವ್ರು. ಹೌದು ಇದೆಲ್ಲ ಸತ್ಯ, ಇದು ಸತ್ಯ, ಹಿಂಗ್ ನಡ್ದೀತಾ ಇದೆ. ಅದ್ರ ಬಗ್ಗೆ ನೀ ತಲೆ ಕೆಡಿಸ್ಕೋಬೇಡ, ಬಿಟ್ಬಿಡು, ನಾನಿದೀನಿ ನೋಡ್ಕೊಳಕ್ಕೆ. ನಿನ್ನ ಮನಸ್ ಶಾಂತಿ ಕೊಡ್ಸೋದು ಭರವಸೆ ನಂದು ಅಂತ ಹೇಳ್ತಾ ಇದಾರೆ. ಅವ್ರ ಪ್ರಾಮಿಸ್ ಅವ್ರಿಗಿರ್ಲಿ, ದೇವ್ರ ಪ್ರಾಮಿಸ್ಗಿಂತನಾ? ದೇವ್ರ ಪ್ರಾಮಿಸ್ ಮಾಡಿದ್ದಾರೆ ನಿಮ್ಗೆ, ಡೋಂಟ್ ವರಿ. ಓಕೆ, ಪೀಸ್ ಆಫ್ ಮೈಂಡ್. ನಿಮ್ ನೆಮ್ಮದಿನ ಯಾರು ಕಿತ್ಕೊಂಡಿದ್ದಾರೆ ನಿಮ್ಗೆ ಅದನ್ನ ವಾಪಸ್ ಕೊಡಿಸ್ತೀನಿ ಅಂತಿದ್ದಾರೆ. ಓಕೆ. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬೇಗ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ. ಥ್ಯಾಂಕ್ ಯು.